ಸೊ ಫಸ್ಟ್ ಆಫ್ ಆಲ್ ಎರರ್ ಅಂತಂದ್ರೆ ಏನು? ಎರರ್ ಅಂತಂದ್ರೆ ಸಿ ಈ ಡೇಟಾ ಏನಿದೆ ಇದು ಒಂದು ನೆಟ್ವರ್ಕ್ ಅಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಸೊ ಒಂದು ಸಿಗ್ನಲ್ ಲಾಸ್ ಆಗಿ ಏನಾದ್ರೂ ಒಂದು ನೆಟ್ವರ್ಕ್ ಎರರ್ ಇಂದ ಈ ಒಂದು ಬಿಟ್ಸ್ ಫ್ಲಿಪ್ ಆಗ್ಬೋದು ಅಥವಾ ಒಂದು ಬಿಟ್ಸ್ ಲಾಸ್ ಆಗ್ಬೋದು. ಓಕೆ, ಸೊ ಅದನ್ನ ನಾವು ಒಂದು ಟ್ರಾನ್ಸ್ಮಿಷನ್ ಎರರ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ನಮಗೆ ಟೂ ಟೈಪ್ಸ್ ಇದೆ, ಒಂದು ಬಿಟ್ ಎರರ್, ಇನ್ನೊಂದು ಬರ್ಸ್ಟ್ ಎರರ್. ಸೊ ಬಿಟ್ ಎರರ್ ಅಂತಂದ್ರೆ ಓನ್ಲಿ ಒನ್ ಬಿಟ್ ಮಾತ್ರ ಕರಪ್ಟ್ ಆಗೋದು. ಓಕೆ, ಲೈಕ್ ಇಲ್ಲಿ 0 ಇದೆ ಒರಿಜಿನಲ್ ಅಂಡ್ ಲೈಕ್ ರಿಸೀವರ್ ತಲುಪಿರೋದು 1. ಓಕೆ, ಸೊ ಇದನ್ನ ಓನ್ಲಿ ಒನ್ ಬಿಟ್ ಎಲ್ಲಾದ್ರೂ ಕರೆಕ್ಟ್ ಆಯ್ತು ಅಂತಂದ್ರೆ ಅದನ್ನ ನಾವು ಬಿಟ್ ಎರರ್ ಅಂತ ಕರಿತೀವಿ. ಬರ್ಸ್ಟ್ ಎರರ್ ಅಂತಂದ್ರೆ ಮೋರ್ ದ್ಯಾನ್ ಒನ್. ಓಕೆ, ಸೊ ಈ ಒಂದು ಎರರ್ಸ್ ನ ರಿಸೀವರ್ ಹೆಂಗೆ ಡಿಟೆಕ್ಟ್ ಮಾಡೋದು ಅಂಡ್ ಹೆಂಗೆ ಕರೆಕ್ಟ್ ಮಾಡೋದು ಅಂತಂದ್ರೆ ಸಿ ಸೆಂಡರ್ ಡೇಟಾನ ಕಳಿಸ್ಬೇಕಾದ್ರೆ ಇದು ಡಿಪೆಂಡಿಂಗ್ ಆನ್ ದಿಸ್ ಡೇಟಾ ಒಂದು ರಿಡಂಡೆನ್ಸಿ ಚೆಕ್ ಅಂತ ಒಂದು ನಂಬರ್ ಆಫ್ ಬಿಟ್ಸ್ ನ ಇದು ಜನರೇಟ್ ಮಾಡುತ್ತೆ. ಓಕೆ, ಸೊ ಈ ಒಂದು ಡೇಟಾನ ಈ ಒಂದು ಜನರೇಟಿಂಗ್ ಫಂಕ್ಷನ್ ಅಂತ ಇರುತ್ತೆ. ಸೊ ಅದಕ್ಕೆ ಕೊಟ್ಟಾಗ ಈ ಒಂದು ರಿಡಂಡೆನ್ಸಿ ಚೆಕ್ ನ ಇದು ಜನರೇಟ್ ಮಾಡುತ್ತೆ. ಅಂತಂದ್ರೆ ಇದೊಂದು ಲೈಕ್ ಸ್ಪೆಸಿಫಿಕ್ ಬಿಟ್ಸ್. ಓಕೆ, ಇದು ಒಂದು LRC ಬಿಟ್ಸ್ ಆಗಿರ್ಬೋದು ಅಥವಾ ಒಂದು VRC ಬಿಟ್ಸ್ ಆಗಿರ್ಬೋದು, ಅದನ್ನ ಹೇಳ್ತೀನಿ. ಸೊ ಇದನ್ನ ಬಿಟ್ಸ್ ನ ಜನರೇಟ್ ಮಾಡಿದಾಗ ಈ ಒಂದು ಸ್ಪೆಸಿಫಿಕ್ ಬಿಟ್ಸ್ ನ ಒರಿಜಿನಲ್ ಡೇಟಾ ಜೊತೆ ಅಪೆಂಡ್ ಮಾಡುತ್ತೆ. ಸೊ ಅಪೆಂಡ್ ಮಾಡಿ ರಿಸೀವರ್ ಗೆ ಕಳಿಸುತ್ತೆ. ಸೊ ರಿಸೀವರ್ ಗೆ ಕಳಿಸಿದಾಗ ಅಗೈನ್ ರಿಸೀವರ್ ಈ ಒಂದು ಡೇಟಾಗೆ ಆ ಒಂದು ರಿಡಂಡೆನ್ಸಿ ಚೆಕ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇಫ್ ಎರಡೂನು ಮ್ಯಾಚ್ ಆಯ್ತು ಅಂತಂದ್ರೆ ಡೇಟಾ ಏನು ಕರೆಕ್ಟ್ ಆಗಿಲ್ಲ ಅಂತ ಇದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಮ್ಯಾಚ್ ಆಗಿಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡುತ್ತೆ. ಓಕೆ, ಸೊ ಏನಿದು ಬಿಟ್ಸ್ ನ ಜನರೇಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಇದರಲ್ಲಿ 4 ಮೆಥಡ್ಸ್ ಇದೆ. ಒಂದು VRC ಅಂದ್ರೆ ವರ್ಟಿಕಲ್ ರಿಡಂಡೆನ್ಸಿ ಚೆಕ್, LRC ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್, ಚೆಕ್ ಸಮ್ ಅಂಡ್ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್. ಇದನ್ನ ನಾವು ಪ್ಯಾರಿಟಿ